ಎಲ್ರಿಗೂ ನಮಸ್ಕಾರ. 25 ನಿಮಿಷದ ಒಂದು ರೂಲ್ ಇದೆ. ಹಂಗಂದ್ರೆ ಏನು? ಈಗ ಎಷ್ಟೊಂದು ಜನ ಅನ್ಕೋತಾರೆ, ನಾನು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡಿಬಿಡ್ತೀನಿ ಅಂದರೆ ನಾನು ತುಂಬ ಕೆಲಸ ಮಾಡ್ತೀನಿ, ನಾನು ಹಾರ್ಡ್ ವರ್ಕರ್ ಅಂತ. ಅದು ಸತ್ಯ ಅಲ್ಲ. ನೀವು ಫುಲ್ ಡೇ ವರ್ಕ್ ಮಾಡಿದ್ರು ಕೂಡ ಅದು ಎಫೆಕ್ಟಿವ್ ವರ್ಕ್ ಆಗಿಲ್ಲ ಅಂದರೆ ಯೂಸ್ ಆಗೋದಿಲ್ಲ. ಅದರಿಂದ 25 ನಿಮಿಷದ ರೂಲನ್ನು ಅಳವಡಿಸಿಕೊಳ್ಳಿ. ಹೆಂಗಂದರೆ ಈ 25 ಮಿನಿಟ್ಸ್ 25 ನಿಮಿಷ ನೀವು ಫೋಕಸ್ಡ್ ಆಗಿ ಕೆಲಸ ಮಾಡಿ. ಆ 25 ನಿಮಿಷದಲ್ಲಿ ಯಾವುದೇ ನಿಮಗೆ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಯಾರ ಜೊತೆಗೂ ಮಾತಾಡಬೇಡಿ, ನೀವು ಯಾರಿಗಾದರೂ ಮಾತಾಡೋಕೆ ಹೋಗಬೇಡಿ, ಫೋನನ್ನು ಸ್ವಿಚ್ ಆಫ್ ಮಾಡಿ, ಏನು ಬೇರೆ ಓದೋಕೆ ಹೋಗಬೇಡಿ. ನಿಮ್ಮ ಕೆಲಸ ಮಾತ್ರ ನೀವು ಮಾಡಿ. ನೀವು ಸ್ಟೂಡೆಂಟ್ ಆಗಿದ್ದರೆ 25 ನಿಮಿಷ ಕಂಟಿನ್ಯೂಸ್ ಆಗಿ ಲಕ್ಷ್ಯ ಕೊಟ್ಟು ಕಾನ್ಸಂಟ್ರೇಷನಿಂದ ಅಭ್ಯಾಸ ಮಾಡಿ. 25 ನಿಮಿಷ ಯಾರಿಗೂ ಕೂಡ ಕಾನ್ಸಂಟ್ರೇಷನ್ ಬಿಡದೇನೆ ಮಾಡಿದರೆ ಆ 25 ನಿಮಿಷ ತುಂಬ ಎಫೆಕ್ಟಿವ್ ಆಗಿರುತ್ತೆ. 25 ನಿಮಿಷ ಆದಮೇಲೆ 5 ನಿಮಿಷ ಬ್ರೇಕ್ ತೊಗೊಳ್ಳಿ, ಮತ್ತೆ 25 ನಿಮಿಷ ಮಾಡಿ. ಈ ಥರ 4 ಸಿಟ್ಟಿಂಗ್, 25 ನಿಮಿಷದ 4 ಸಿಟ್ಟಿಂಗು, 5 ನಿಮಿಷ ಬ್ರೇಕ್ ಜೊತೆಗೆ ಮಾಡಿ 100 ಮಿನಿಟ್ಸ್ ಅಂದರೆ 100 ನಿಮಿಷ ಆಗುತ್ತೆ. ಈ 100 ನಿಮಿಷದಲ್ಲಿ ನೀವು ಒಬ್ಬ ವ್ಯಕ್ತಿ ಒಂದು ಫುಲ್ ಡೇ 12 ಗಂಟೆ ಏನು ಕೆಲಸ ಮಾಡ್ತಾನೆ ಅಷ್ಟು ನೀವು ಬರೀ 100 ನಿಮಿಷದಲ್ಲಿ ಸಾಧಿಸ್ಬೋದು. ಆದ್ದರಿಂದ ಏಕಾಗ್ರತೆಯಿಂದ ಕಾನ್ಸಂಟ್ರೇಷನ್ ಆಗಿ 25 ನಿಮಿಷದ ಒಂದು ಓದಾಗಲಿ ಕೆಲಸವಾದರೂ ಮಾಡಿ, 5 ನಿಮಿಷ ಬ್ರೇಕ್ ತೊಗೊಳ್ಳಿ, ಮತ್ತೆ 25 ನಿಮಿಷ ಮಾಡಿ, 4 ಸಿಟ್ಟಿಂಗ್ ಮಾಡಿ ನೋಡಿ. ನಿಮ್ಮದು ವರ್ಕ್ ಎಫಿಷಿಯನ್ಸಿ ಎಷ್ಟೊಂದು ಇಂಪ್ರೂವ್ ಆಗ್ತದೆ.